ಸ್ತ್ರೀವಾದದ ಬಹಳ ತುಂಬ ದೊಡ್ಡ ಹಾದಿಯನ್ನು ನಾವು ಕ್ರಮಿಸಿ ಅನೇಕ ಮೆಟ್ಟಿಲುಗಳನ್ನು ದಾಟಿ ನಾವಿವತ್ತು ಇಲ್ಲಿ ನಿಂತಿದ್ದೇವಲ್ಲ, ಈಗ ನಾವು ನಮ್ಮ ಲೋಕದೃಷ್ಟಿಯನ್ನು, ಈ ಆಧುನಿಕತೆಯನ್ನು ಹೇಗೆ ಪರಿಭಾವಿಸಬೇಕು, ಅದನ್ನು ಹೇಗೆ ನಿರೂಪಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ನಮ್ಮ ಸವಾಲು. ಇವತ್ತು ಇರ್ತಕ್ಕಂತಹ ಎರಡು ಮುಖ್ಯವಾದಂತಹ ಪದಗಳಿವೆ ಇಲ್ಲಿ, ಆಧುನಿಕತೆ ಮತ್ತು ಅಸ್ಮಿತೆ ಅಂತ. ಆಧುನಿಕತೆ ಮತ್ತು ಅಸ್ಮಿತೆ ಅನ್ನೋವಂಥದ್ದು ಎರಡೂ ಕೂಡ ಹೆಣ್ಣಿನ ವಿಷಯದಲ್ಲಿ ಅದು ಆತ್ಮಿಕ ಸಮ್ಮಾನವಾಗಿ ಅಸ್ಮಿತೆ ರೂಪುಗೊಳ್ಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕವಾಗಿ ರೂಪುಗೊಳ್ಳುತ್ತೆ ಅಂಥೇಳಿ ಸಬಿತಾ ಇದನ್ನು ಅವರ ಮಾತಿನಲ್ಲಿ ಪ್ರಸ್ತಾಪಿಸಿದರು. ನಾವು ಯಾವುದರಲ್ಲೂ ಕೂಡ ಈಗ ಅಪೊಲಿಟಿಕಲ್ ಅಂತ ಇಲ್ಲ, ಅದು ಪೊಲಿಟಿಕಲ್ಲೇ ಆಗಿದೆ, ಸ್ವ ಕೂಡ ಪೊಲಿಟಿಕಲ್ಲೇ ಆಗಿದೆ ಅನ್ನುವಂಥದ್ದು. ಈ ಗ್ರಹಿಕೆಯೊಂದಿಗೆ ನಾವು ಆಧುನಿಕತೆ ಅನ್ನೋದನ್ನು ನೋಡೋದಾದರೆ ಅದೊಂದು ಮನೋಭಾವ ಮತ್ತು ವಸ್ತುಶಃ ಘಟಿಸುವಂತಹ ವಿಜ್ಞಾನದ ಆವಿಷ್ಕಾರಗಳನ್ನು ಒಳಗೊಂಡಂತೆ ಅದರ ಲಯಗಳನ್ನು ಗ್ರಹಿಸ್ತಾ ಹೋಗುವಂಥ ಒಂದು ವಸ್ತುಶಃ ಬದಲಾವಣೆ, ಅದನ್ನು ಸೂಚಿಸುವಂಥದ್ದು ಆಧುನಿಕತೆ ಅಂತ. ಮತ್ತು ವೆಂಕಟೇಶಯ್ಯ ಅವರು ತಮ್ಮ ಆಶಯ ನುಡಿಯಲ್ಲಿ ಆಧುನಿಕತೆ ಬಗ್ಗೆ ಒಂದು ಇದನ್ನು ಅವರು ವಿಸ್ತರಿಸಿದ್ರು. ಆ ಮಾತನ್ನು ಹೇಗೆ ಅಂದರೆ, ಆಧುನಿಕತೆ ಅನ್ನೋವಂಥದಕ್ಕೆ ಒಂದು ಚಾರಿತ್ರಿಕವಾಗಿ ಚೌಕಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂದು ನಿರಂತರವಾಗಿ ಘಟಿಸ್ತಾ ಇರ್ತಕ್ಕಂತಹ ಒಂದು ಸಂಗತಿ, ಅದೊಂದು ಫಿನಾಮಿನಾ ಅನ್ನೋ ಹಾಗೆ ಅವರು ಹೇಳಿದರು. ಆ ಮಾತಿನ ಹಿನ್ನೆಲೆಯಲ್ಲಿ ನಾವು ಇದನ್ನು ಪ್ರಾಯಶಃ ಗ್ರಹಿಸಬೇಕು ಅಂತ ನಾನು ಅಂದ್ಕೊಳ್ತೇನೆ. ಹೊರಗಡೆ ಜಗತ್ತು ಬದಲಾವಣೆ ಆಗ್ತಾ ಇರೋವಂಥದ್ದು ನಾನಾಗಲೇ ಹೇಳಿದಾಗೆ ಅದು ವಿಜ್ಞಾನದ ಹೊಸ ಹೊಸ ಆವಿಷ್ಕಾರಗಳನ್ನು ಶೋಧಿಸ್ಕೊಡ್ತಾ ನಮಗೆ ಬದುಕಿನ ಶೈಲಿಯನ್ನು ಬದಲು ಮಾಡಿಕೊಟ್ಟಿದೆ. ಹಾಗೆ ಅದರ ಜೊತೆಗೆ ನಾವು ಲೋಕದೃಷ್ಟಿಗಳನ್ನು ನಾವು ಬದಲಾಯಿಸ್ಕೊಳ್ಬೇಕಾದಂಥ ಒಂದು ಒತ್ತಡವನ್ನು ಅದು ನಿರ್ಮಿಸಿದೆ. ಇದನ್ನು ನಾವು ಅನುಸಂಧಾನ ಮಾಡಬೇಕು ಅಂದಾಗ ಒಂದು ಆ್ಯಟಿಟ್ಯೂಡ್ ಅನ್ನೋದು ಬೇಕು ನಮಗೆ, ಆ ಮನೋಭಾವ ಬೇಕು. ಆ ಮನೋಭಾವವನ್ನು ಇಂದು ಸ್ತ್ರೀವಾದದ ಬಹಳ ತುಂಬ ದೊಡ್ಡ ಹಾದಿಯನ್ನು ನಾವು ಕ್ರಮಿಸಿ ಅನೇಕ ಮೆಟ್ಟಿಲುಗಳನ್ನು ದಾಟಿ ನಾವಿವತ್ತು ಇಲ್ಲಿ ನಿಂತಿದ್ದೇವಲ್ಲ, ಈಗ ನಾವು ನಮ್ಮ ಲೋಕದೃಷ್ಟಿಯನ್ನು, ಈ ಆಧುನಿಕತೆಯನ್ನು ಹೇಗೆ ಪರಿಭಾವಿಸಬೇಕು, ಅದನ್ನು ಹೇಗೆ ನಿರೂಪಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ನಮ್ಮ ಸವಾಲು. ಹಾಗಾಗಿ ಇದಕ್ಕೆ ಸಬಿತಾ ಅವರ ಮಾತುಗಳನ್ನು ನಾನಿಲ್ಲಿ ನೆನಪು ಮಾಡ್ಕೊಳ್ತೇನೆ. ಜ್ಞಾನದ ಬಲ ಬೇಕು. ನಾವು ಒಂದು ಆಧುನಿಕತೆಯನ್ನು ಹೇಗೆ ಪರಿಭಾವಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ, ಅದಕ್ಕೊಂದು ಜ್ಞಾನ ಅನ್ನೋ ಒಂಥರ ಅದರ ಬಲ ಬೇಕು. ಮಾಡರ್ನಿಟಿ ಅನ್ನೋದು ಈ ಜ್ಞಾನದ ಜೊತೆಗೆ ಇದೆ ಅನ್ನೋದನ್ನು ನಾನು ಹೇಳ್ಬೋದು. ಅಂದರೆ ಇಲ್ಲಿ ನಾವು ಒಂದು ಯಾವೆಲ್ಲ ಎಪಿಸ್ಟೀಮ್ಗಳ ಬಗ್ಗೆ ನನ್ನೆಲ್ಲ ಗೆಳತಿಯರು ಮತ್ತು ಗೆಳೆಯರು ಪ್ರಸ್ತಾಪಿಸಿದ್ರೋ, ಆ ಎಪಿಸ್ಟೀಮ್ಗಳನ್ನು ನಾವು ಅನುಸಂಧಾನ ಮಾಡುವಂತಹ ಒಂದು ಅದರ ಮೂಲಕ, ಅನುಸಂಧಾನ ಮಾಡುವ ಮೂಲಕ ಅರಿವನ್ನು ಸಜ್ಜುಗೊಳಿಸ್ಕೊಳ್ಬೇಕು ಅಂಥೇಳಿ. ಅಂದರೆ ಈ ಅರಿವು ಅನ್ನೋದೇ ಮಹಿಳಾ ಚಳುವಳಿಗಳು ಮತ್ತು ಮಹಿಳಾ ಸಾಹಿತ್ಯದ ಮೂಲ ಧಾತ್ವವಾಗಿದೆ. ಈ ಅರಿವು ಅನ್ನೋದು ಪದ ತುಂಬ ಚೆನ್ನಾಗಿದೆ, ಆದರೆ ಆ ಪದ ಅನ್ನೋದು ಎಷ್ಟು ಕ್ಲಿಷ್ಟ ಅಂತಂದರೆ, ನೀವು ಈ ಹಾದಿಯಲ್ಲಿ ಕ್ರಮಿಸಿದಾಗ ಈ ಎಪಿಸ್ಟೀಮ್ಗಳು ಯಾವುವು, ಈ ಎಪಿಸ್ಟೀಮ್ಗಳನ್ನು ನಾವು ನಮ್ಮ ಭಾಷೆಯಲ್ಲಿ ಕಟ್ಕೊಳ್ಳಿಕ್ಕೆ ಬರುತ್ತಾ, ನಮ್ಮ ಗ್ರಹಿಕೆಯಲ್ಲಿ ಕಟ್ಕೊಳ್ಳೋಕ್ಕೆ ಬರುತ್ತಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಪ್ರಾಯಶಃ ಈ ದಿನ ಮತ್ತು ಹಿಂದಿನ ದಿನದ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಶ್ರೀಮತಿ ಮೇಡಮ್ ಅವರು ಮಹಿಳಾ ಸಾಹಿತ್ಯ ಚರಿತ್ರೆಯನ್ನು ನಿರೂಪಿಸುವಾಗ ಈ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ. ಅಂದರೆ ನಾವೊಂದು ಸಾಹಿತ್ಯ ಚರಿತ್ರೆ ಅಂತ ಹೋದಾಗಲೇ ನಮಗೆ ಮಹಿಳೆಯನ್ನು ಯಾವ ರೀತಿಯಲ್ಲಿ ನಾವು ಮಹಿಳಾ ಸಾಹಿತ್ಯ ಚರಿತ್ರೆಯನ್ನು ನಿರೂಪಿಸಬೇಕು ಅಂತ ಹೇಳಿದಾಗ ಅಲ್ಲಿ ಪ್ರಾಯಶಃ ಅದೇ ಮಾತುಗಳು ನಮ್ಮ ಅರಿವನ್ನು ಅದು ಹೇಗೆ ವಿಸ್ತರಿಸ್ಕೊಳ್ಬೇಕು ಅನ್ನೋದರ ಒಂದು ದೊಡ್ಡ ಸವಾಲಿನ ಪ್ರಶ್ನೆ. ಯಾರ ಮಾತಲ್ಲಿ ಹೇಳಲಿ ನಾನು, ಯಾರ ಬಾಯಲ್ಲಿ ಹೇಳಲಿ ನಾನು ಅಂತ ಹೇಳ್ತೀವಲ್ಲ, ಹಾಗೆ ನನ್ನ ನುಡಿಯನ್ನು ಬೇರೊಬ್ಬರು ಆಡಬೇಕಾಗಿದೆ, ಅಥವಾ ನನ್ನ ಅನುಭವವನ್ನು ಬೇರೊಬ್ಬರು ಮಾತಾಡಬೇಕಾಗಿದೆ. ಇದು ಹೇಗೆ ಅನ್ನೋದರ ಒಂದು ದೊಡ್ಡ ಸವಾಲು. ಆಮೇಲೆ ತಂತ್ರಜ್ಞಾನದ ಪ್ರಶ್ನೆ ಬಂತು. ತಂತ್ರಜ್ಞಾನದ ಪ್ರಶ್ನೆ ಅನ್ನುವಂಥದ್ದು ಇವತ್ತು ನಮ್ಮ ಜೊತೆಗೆ ಉರಿತಾ ಇರ್ತಕ್ಕಂತಹ ಬೆಂಕಿಯಾಗಿದೆ ಅನ್ನೋ ಹಾಗೆ
ಅದನ್ನು ನಮ್ಮ ಸಹಮಿತ್ರರು ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಆಧುನಿಕತೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಹೆಣ್ಣು ಆಧುನಿಕತೆಯನ್ನು ಪರಿಭಾವಿಸಬೇಕಾದಾಗ ಇರುವ ಒಳ ಸಂಕಟಗಳೇನು ಅಂತ ನೋಡಬೇಕು. ಯಾಕೆಂದರೆ ಆಧುನಿಕತೆ ಒಂದು ಲೆಕ್ಕದಲ್ಲಿ ಒಂದು ಬಿಡುಗಡೆಯನ್ನು ತಂದುಕೊಟ್ಟಿದೆ, ಆದರೆ ಅದರ ಜೊತೆಗೇ ಅದು ನಮಗೆ ಗೊತ್ತಿಲ್ಲದ ಒಳಶುಂಠಿಗಳನ್ನು ಕೊಡ್ತಾ ಇದೆ. ಅಲ್ಲಿ ಎಲ್ಲಿ ಮೋಸ ಹೋಗ್ತಾ ಇದ್ದೀವಿ ನಾವು, ಎಲ್ಲಿ ನಾವು ಅದರ ಒಳಗೆ ಏನೋ ಒಂದು ಸಂಕಟಗಳನ್ನು ಅನುಭವಿಸ್ತಾ ಇದ್ದೀವಿ, ಅವ್ಯಾವೂ ಕೂಡ ಈ ಮುಖ್ಯವಾಹಿನಿಯಲ್ಲಿ ಅವು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಹಾಗಾಗಿ ನಾವಿನ್ನೂ ಅದರ ಅಭಿವ್ಯಕ್ತಿಗೋಸ್ಕರ ನಾವು ಪದಗಳನ್ನು, ಭಾಷೆಯನ್ನು ಜೋಡಿಸ್ಕೋಬೇಕಾಗಿದೆ ಒಂದು. ಎರಡನೇದಾಗಿ ಆಧುನಿಕತೆ ಅಂದ ತಕ್ಷಣ ಬಿಡುಗಡೆ ಅಂತ ಖಂಡಿತ ಅಲ್ಲ. ಯಾಕೆಂದರೆ ತಲಾಖನ್ನು ನೀವು ಮೊಬೈಲಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ತಲಾಖನ್ನು ಹೇಳ್ಬೋದು ಅನ್ನೋದಾದರೆ, ಅಥವಾ ನೀವು ಬೇರೆ ರೂಪದಲ್ಲಿ ಯಾವುದೋ ರೂಪದಲ್ಲಿ ನೀವು ಹಿಂಸೆ ಕೊಡ್ಬೋದು ಅನ್ನೋದಾದರೆ ಇಂಟರ್ನೆಟ್ಗಳ ಬಳಕೆಯಿಂದ ನಾವು ಇದನ್ನು ಆಧುನಿಕತೆ ವುಮನ್ ಫ್ರೆಂಡ್ಲಿ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಲಿತ ಚಳುವಳಿಯನ್ನು ನಿರೂಪಿಸುವಾಗ ಅಂಬೇಡ್ಕರ್ಗೆ ಇದ್ದಂಥ ಒಂದು ಆಪ್ಷನ್ ಏನಪ್ಪ ಅಂತಂದರೆ ನಾವು ಆಧುನಿಕರಾಗಬೇಕು ಅನ್ನೋವಂಥ ಒಂದು ತತ್ವ. ಅಂದರೆ ಆಧುನಿಕರಾದಾಗ ಎಲ್ಲೋ ಒಂದು ಈ ಸಾಂಸ್ಕೃತಿಕವಾಗಿ ಅಂಟಿರ್ತಕ್ಕಂತಹ ಅನೇಕ ನಮ್ಮ ಕೇಡುಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ಬೋದು ಅಂತ ಒಂದು ಉದ್ದೇಶ ಅವ್ರಿಗಿತ್ತು ಅನಿಸುತ್ತೆ. ಹಾಗಾಗಿ ಆಧುನಿಕತೆಯನ್ನು ಅಂಬೇಡ್ಕರ್ ಪ್ರತಿನಿಧಿಸಿದ್ರು. ಅದಕ್ಕೆ ಪರ್ಯಾಯವಾಗಿ ಸಾಗ್ತಾ ಇರ್ತಕ್ಕಂತಹ ಮಹಿಳಾ ಚಳುವಳಿಗಳು, ಮಹಿಳಾ ವಾದಗಳು ಕೂಡ ಎಲ್ಲೋ ಒಂದು ಕಡೆಗೆ ಆಧುನಿಕವಾದರೆ ನಾವು ಇದರಿಂದ ಸ್ವಲ್ಪ ವಿಮೋಚನೆಯನ್ನು ಪಡಿಬೋದು ಅನ್ನೋಂಥ ಒಂದು ನೆಲೆಗೆ ನಾವು ಕೂಡ ತಲುಪಿದ್ದೇವೆ. ಆದರೆ ಅದನ್ನು ಮತ್ತೆ ಪುನರ್ವಿಮರ್ಶೆ ಮಾಡಬೇಕಾದಂಥ ಒಂದು ಡಿಜಿಟಲ್ ಫೆಮಿನಿಸಮ್ಮಿನ ಸಾಧಕ ಬಾಧಕಗಳನ್ನು ನಾವು ನೋಡಬೇಕಾದಂಥ ಒಂದು ಕಾಲಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಮತ್ತು ಇನ್ನೊಂದು ಎರಡನೇ ವಿಷಯ, ಇನ್ನೊಂದು ಸಂಗತಿ ಮಾತ್ರ ಹೇಳಿ ನಾನು ಮುಗಿಸ್ತೀನಿ ನನ್ನ ಮಾತನ್ನು. ಅದರಲ್ಲಿ ನಾವು ಈಗ ಸಾಹಿತ್ಯದ ಸಂವೇದನೆ ವಿಷಯಕ್ಕೆ ಬಂದರೆ ಮಹಿಳಾ ಸಂವೇದನೆಯನ್ನು ಉಳ್ಳಂತಹ ಅನೇಕ ಕವಿತೆಗಳನ್ನು ಇಲ್ಲಿ ಉಲ್ಲೇಖಿಸಿ ಅನುಪಮ ಅವರು ಮಾತಾಡಿದರು. ಆದರೆ ಸಾಹಿತ್ಯದ ಇಂದಿನ ಒಂದು ಕಾಲ ಅಂದರೆ ಅದರ ಗ್ರಹಿಕೆ ನಾವು ಯಾವ ಥರ ತಗೋಬೇಕಾಗಿದೆ ಅನ್ನೋದೇ ಒಂದು ದೊಡ್ಡ ಇವತ್ತು ಸವಾಲು ಮತ್ತು ಸಂದೇಹಗಳು ಮೂಡ್ತಾ ಇದೆ. ಯಾಕೆಂದರೆ ಯಾರು ಮಾತಾಡ್ತಿದ್ದಾರೆ ವ್ಯಕ್ತಿ ಅನ್ನೋದಕ್ಕೆ ನಮ್ಮ ಅಸ್ಮಿತೆಯೇ ನಮಗಿವತ್ತಿಲ್ಲ. 10 ಮಾತುಗಳನ್ನು ಕೇಳಿ 11ನೇ ಮಾತನ್ನು ಒಬ್ಬ ಆಥರನ್ನು ನೀವು ಸೃಷ್ಟಿ ಮಾಡ್ಬೋದು ಅನ್ನೋಂಥ ಒಂದು ಕಾಲಘಟ್ಟ ಇದು. ಅಂದರೆ ಆಧುನಿಕತೆಯನ್ನು ಬಳಸಿ, ಆಧುನಿಕ ತಂತ್ರಜ್ಞಾನವನ್ನು ಬಳಸಿ 10 ಹಾಡುಗಳನ್ನು ಹಾಡಿದಂಥ ಇದನ್ನು ಇಟ್ಕೊಂಡು, ಪ್ಲೇ ಲಿಸ್ಟನ್ನು ಇಟ್ಕೊಂಡು 11ನೇದನ್ನು ನಾವೇ ಸೃಷ್ಟಿ ಮಾಡ್ಬೋದು. ಹಾಗಿದ್ದಾಗ ಅನುಭವ ಆಧಾರಿತವಾಗಿರ್ತಕ್ಕಂತಹ ಮಹಿಳಾ ಸಾಹಿತ್ಯ ಈ ಥರದ ತಂತ್ರಜ್ಞಾನದಲ್ಲಿ ಯಾವ ಥರ ಕ್ರಿಯಾಶೀಲವಾಗಬೇಕಾಗತ್ತೆ ಅನ್ನೋದು ಒಂದು ಸಮಸ್ಯೆ. ಯಾಕೆಂದರೆ ನಮ್ಮ ಅನುಭವಗಳೇನಿದೆಯಲ್ಲ ಅದಕ್ಕೆ ಹೆಣ್ಣಿನ ಒಂದು ಟಚ್ ಅನ್ನೋಂಥದ್ದು ತುಂಬ ಚೆನ್ನಾಗಿದೆ. ನಾವು ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ನೋಡ್ತೀವಿ, ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡ್ತೀವಿ. ತಾಯ್ತನ ಅನ್ನೋದು, ಹಾಲೂಡುವಿಕೆ ಅನ್ನೋವಂಥದ್ದು, ನಮ್ಮ ಬೂಮ್ಸ್ ಬಗ್ಗೆ, ನಮ್ಮ ಇದ್ರ ಬಗ್ಗೆ, ನಮ್ಮ ಒಂದು ಅಸ್ಮಿತೆ ಬಗ್ಗೆ ನಾವು ಅದ್ರಲ್ಲಿ ತುಂಬ ಹೆಮ್ಮೆನೂ ಪಡ್ತೀವಿ ಕೆಲವು ಸರಿ. ಆದರೆ ಈ ಸಂವೇದನೆ ಇದೆಯಲ್ಲ, ಈ ಸಂವೇದನೆ ಹೆಣ್ತನ, ತಾಯ್ತನ ಅಂತೆಲ್ಲ ಇದೆಯಲ್ಲ, ಇವು ನಿಜವಾಗ್ಲೂ ಇವತ್ತು ನಾವು ಯಾರು, ನಮ್ಮ ಅಸ್ಮಿತೆ ಏನು ಅನ್ನೋದನ್ನು ಟೆಕ್ನಾಲಜಿಕಲ್ಲಾಗಿ ನಾವು ಯಾರು ಅನ್ನೋದನ್ನು ಕೇಳಬೇಕಾಗತ್ತೆ. ಆರ್ ಯು ಎ ರೋಬಟ್ ಅಂತ ಕೇಳುತ್ತೆ ನಿಮ್ಮನ್ನು ಯಾವುದಾದ್ರು ಒಂದು ವಲಯಕ್ಕೆ ಪ್ರಶ್ನೆ ಸೇರಿಸ್ಕೋಬೇಕಾದಾಗ. ಹಾಗೆ ಇನ್ನು ಮುಂದೆ ಬರಿಬೇಕಾದಾಗ ಆರ್ ಯು ಎ ವುಮನ್ ಅಂತ ಕೇಳಿದರೆ ನಾವೇನು ಉತ್ತರ ಹೇಳಬೇಕು ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇನ್ನೊಂದು, ಸ್ತ್ರೀ ಸೋದರತ್ವದ ಬಗ್ಗೆ ಮಾತಾಡಿದರು. ಸ್ತ್ರೀ ಸೋದರತ್ವ ಅನ್ನುವಂಥದ್ದು ಪ್ರತಿಕ್ರಿಯೆಯಲ್ಲೂ ಮತ್ತು ಸಬಿತಾ ಅವರ ಮಾತಲ್ಲೂ ಅದು ರಿಫ್ಲೆಕ್ಟ್ ಆಯಿತು. ಅದು ನಾನು ಗ್ರಹಿಸಿದ ಹಾಗೆ ಆಧುನಿಕತೆಯಲ್ಲಿ ಈ ಸೋದರಿತ್ವ ಅನ್ನೋವಂಥದ್ದು ಒಂದು ಹೊಮೋಜಿನಿಯಸ್ ಕಮ್ಯುನಿಟಿಯನ್ನು ಕಟ್ಟಲಿಕ್ಕೆ ಏನು ಹೊರಡುತ್ತೋ ಅದು ಇವತ್ತು ಒಂದು ರೀತಿ ಬೂಮರಾಂಗ್ ಥರ ವಾಪಸ್ ಹೊರಟಿದೆ. ಇಲ್ಲಿ ನಾವೇನಾದರೂ ಇದ್ದರೆ ಒಂದು ಫಿಕ್ಸೇಷನ್ ಇದೆ, ಅಂದರೆ ಫಿಕ್ಸೇಷನ್ ಇದೆ. ಆ ಫಿಕ್ಸೇಷನ್ನಿಂದ ನಮ್ಮ ಅಸ್ಮಿತೆಗಳನ್ನು ನಾವು ಇವತ್ತು ಎರಡೆರಡು ಸಾರಿ ಹುಡುಕಾಡ್ಕೊಳ್ಬೇಕಾಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ನಾವು ಎಚ್ಚರಿಕೆಯ ಗಂಟೆ, ಅಲ್ಲಿ ನಾವು ಮುಸ್ಲಿಂ ಮಹಿಳೆ, ಗಾರ್ಮೆಂಟ್ಸ್ ಮಹಿಳೆ, ದಲಿತ ಮಹಿಳೆ ಅಂತ ಹೀಗೆ
ನೋಡಿ, ಮೊದಲು ಬರೀ ಮಹಿಳೆ ಅಂತ ಮಾತ್ರ ಅಂತಿದ್ವಿ, ಸ್ತ್ರೀ ಅಂತ ಮಾತ್ರ ಅಂತಿದ್ವಿ. ಆದರೆ ಈಗ ಈ ಸಾಮಾಜಿಕ ಅಸ್ಮಿತೆಗಳ ಜೊತೆಗೆ ನಮ್ಮ ಎರಡೆರಡು ಅಸ್ಮಿತೆಗಳನ್ನು ನಾವು ಡಬಲ್ ಐಡೆಂಟಿಟಿಗಳನ್ನು ತೋರಿಸ್ಕೋಬೇಕಾಗಿದೆ. ಇದರ ಮೂಲಕ ಇನ್ನಷ್ಟು ಮೈಕ್ರೋ ಲೆವೆಲ್ಲಿಗೆ ನಾವು ಹೋಗ್ತಾ ಇದ್ದಾಗ ಒಂದು ನಮ್ಮ ಯಾವುದು ಸಬ್ಜೆಕ್ಟ್ ಪೊಸಿಷನಿಂಗ್ ಅಂತ ಇತ್ತು, ನಾವು ಎಲ್ಲಿ ನಮ್ಮನ್ನು ನಾವು ಸಬ್ಜೆಕ್ಟ್ ಪೊಸಿಷನಿಂಗ್ಗೆ ತಗೊಂಡು ಹೋಗಬೇಕು ಅಂಥೇಳಿ ಸ್ತ್ರೀವಾದ ಪ್ರಯತ್ನ ಮಾಡ್ತೋ, ಅದರ ಸಬ್ಜೆಕ್ಟ್ ಪೊಸಿಷನಿಂಗ್ ಕೂಡ ಇವತ್ತು ತುಂಬ ಫ್ರ್ಯಾಗ್ಮೆಂಟೆಡ್ ಆಗಿದೆ. ಹಾಗೆ ಬೇರೆ ಬೇರೆ ನೆಲೆಯಲ್ಲಿ ಅದು ಸಣ್ಣ ಐಡೆಂಟಿಟಿಗಳಿದೆ. ಒಂದೊಂದು 2 ಇರ್ಬೋದು ಐಡೆಂಟಿಟಿ, 3 ಇರ್ಬೋದು ಐಡೆಂಟಿಟಿ, 4 ಇರ್ಬೋದು. ಆ ಥರದಲ್ಲಿ ಐಡೆಂಟಿಟಿಗಳು ಫಾರಮ್ ಆಗಿದೆ. ಈ ಐಡೆಂಟಿಟಿಗಳ ಮೂಲಕ ಮತ್ತೆ ಹೊಸ ಸಾಹಿತ್ಯ ಬರ್ತದಲ್ಲ, ಆ ಸಾಹಿತ್ಯವನ್ನು ನಾವು ಹೇಗೆ ಗ್ರಹಿಸಬೇಕು ಅಂಥೇಳಿ. ಈಗ ಮೀನಾ ಕಂದಸ್ವಾಮಿ ಬರೀತಿದ್ದಾಳೆ ಅಂದರೆ ನಂಗೆ ಬರೀ ಒಬ್ಬಳು ಹೆಣ್ಣು ಬರೀತಿದ್ದಾಳೆ ಅಂತ ಅನಿಸಲ್ಲ. ಅವಳು ದಲಿತ ಪ್ಲಸ್ ವುಮನ್ ಆಗಿದ್ದಾಳೆ. ಹಾಗಾಗಿ ನಾವಿವತ್ತು ನೋಡಬೇಕಾದಾಗ ಇವ್ರು ಯಾರು ಪ್ರಶ್ನೆ ಕೇಳಿದರು, ಅವ್ರನ್ನ ಯಾಕೆ ದಲಿತ ಹೆಣ್ಣು, ದಲಿತ ಬರಹಗಾರ್ತಿ ಅಂತ ಕರೆಯಲ್ಲ ಅಂತ. ಹಾಗೆ ಮೊದಲು ಬರೀ ಸ್ತ್ರೀಯನ್ನ ಕೆಟಗರಿ ಮಾತ್ರ ಇತ್ತು. ಆ ಕೆಟಗರಿಗಳಲ್ಲಿ ಇವತ್ತು ಒಳ ಕೆಟಗರಿಗಳು ಬಂದು, ಒಳ ಮೀಸಲಾತಿಗಳು ಬಂದು ಈಗ ನಾವು ಮಾತಾಡಬೇಕಾಗಿದೆ. ಇದು ನಮ್ಮ ಸಬ್ಜೆಕ್ಟ್ ಪೊಸಿಷನಿಂಗಿನ ದೊಡ್ಡ ಸವಾಲು. ನಾವಿವತ್ತು ನಮ್ಮ ಸಂವೇದನೆಯನ್ನು ಇವತ್ತು ಅಲ್ಲಿ ಹೇಗೆ ನಿರೂಪಿಸಬೇಕು, ಎರಡೆರಡು ರೀತಿಯಲ್ಲಿ ಮ್ಯಾಚ್ ಮಾಡಬೇಕಲ್ಲ. ನನ್ನ ದಲಿತತ್ವ, ನನ್ನ ಒಂದು ಸ್ತ್ರೀತ್ವ ಎರಡನ್ನೂ ಸಿಂಕ್ ಮಾಡಬೇಕಲ್ಲ. ಆ ಸಿಂಕ್ ಮಾಡುವಂಥ ದೊಡ್ಡ ಸವಾಲು ಇವತ್ತು ನಮ್ಮ ಒಂದಿದರಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೊಂದು ಕೊನೆಯ ಪ್ರಶ್ನೆ ಇದೇನೆಂದರೆ, ಈ ಎಸೆನ್ಷಿಯಲಿಸ್ಟಾಗಿ ನಾವು ಹೊರಟಾಗ ಇಲ್ಲಿ ನಾವು ಏನೇನು ಹ್ಯೂಮನಿಸಮ್ ಇದಾವೋ ಆ ಎಲ್ಲ ಚಳುವಳಿಗಳನ್ನು ಮತ್ತು ಜನಗಳನ್ನು, ಗುಂಪುಗಳನ್ನು, ಸಮುದಾಯಗಳನ್ನು ನಾವು ಸೇರಿಸ್ಕೊಳ್ತಾ ಬಂದ್ವಿ. ಹಾಗಾಗಿ ಇವತ್ತು ಸ್ತ್ರೀವಾದದ ಜೊತೆಗೆ ಟ್ರಾನ್ಸ್ಜೆಂಡರ್ LGBT ಇದೇನಿದೆಯಲ್ಲ ಅದನ್ನು ಕೂಡ ನಾವು ಸೇರಿಸ್ಕೊಂಡಿದ್ದೇವೆ. ನಮ್ಮ ಸ್ತ್ರೀವಾದದ ಜೊತೆಯಲ್ಲೇ ಓದ್ತಾ ಇದ್ದೀವಿ ಇವಾಗ. ನೋಡಿ, ಇವರು ಬಂದಂಥ ಈ ಮಹಿಳೆಯರಿದ್ದಾರಲ್ಲ, ಇವರ ಅನುಭವ ಲೋಕ ಬೇರೆ. ಸಾರಿ, ನಾನು ತುಂಬ ಮಡಿವಂತಿಕೆಯಿಂದ ಮಾತಾಡ್ತಿದ್ದೀನಿ ಅಂತಲ್ಲ. ಒಂದು ಸರಿ ಗಂಡಾಗಿ ಆಮೇಲೆ ದೇಹದ ಮೂಲಕ ಹೆಣ್ಣಾದಂತಹ ಅನೇಕರು ಇವತ್ತು ನಮ್ಮ ಗುಂಪಿಗೆ ಬಂದಿದ್ದಾರೆ. ಸ್ತ್ರೀವಾದದ ಪ್ಲ್ಯಾಟ್ಫಾರ್ಮಿನಲ್ಲೇ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಆದರೆ ಇವರ ಐಡೆಂಟಿಟಿಯನ್ನು, ಇವರ ಅನುಭವಗಳನ್ನು ನೀವು ಹೇಗೆ ಗುರುತಿಸ್ತೀರಾ ಸ್ತ್ರೀವಾದದ ಸಂದರ್ಭದಲ್ಲಿ? ಪ್ರಾಯಶಃ ಚೆನ್ನಿ ಸರ್ ಹತ್ರ ನಾನು ಮಾತಾಡಬೇಕಾದ್ರೆ ಸರ್ ಅದೇ ಅಂದರು, ಯಾವುದೋ ಒಂದು ಗುರಿ ಇಟ್ಕೊಂಡು ಸ್ಟಾರ್ಟ್ ಆದಂಥ ಸ್ತ್ರೀವಾದ ಅದರ ಎಲ್ಲ ದೊಡ್ಡ ವಿಸ್ತಾರಗಳನ್ನು ಪಡ್ಕೊಳ್ತಾ ಎಲ್ಲೋ ಆಳಕವಾಗ್ತಾ ಯಾರ ಬಗ್ಗೆ ಮಾತಾಡಬೇಕೋ ಅವ್ರ ಬಗ್ಗೆನೇ ಮಾತಾಡಿದೆ, ಇನ್ನೇನೋ ಆಗ್ತಾ ಇದೆಯಾ ಅಂತ. ಯಾಕಂದರೆ ಯಾವುದೆಲ್ಲ ಇವತ್ತು ಹ್ಯೂಮನಿಸ್ಟ್ ಮೂಮೆಂಟ್ಸ್ ಇದೆಯೋ ಆ ಮೂಮೆಂಟ್ಸ್ನೆಲ್ಲ ಇವತ್ತು ಫೆಮಿನಿಸ್ಟ್ ಮೂಮೆಂಟ್ಸ್ ಅಂತಲೇ ಕರೀತಾರೆ. ಅದಕ್ಕೆ ಸರಿಯಾಗಿ ವಂದನಾ ಶಿವ ಇರ್ಬೋದು, ನರ್ಮದಾ ಆಂದೋಲನ ಮಾಡಿದಂಥ ಇವಳು ಇರ್ಬೋದು, ನಮ್ಮ ಮೇಧಾ ಪಾಟ್ಕರ್ ಇರ್ಬೋದು, ಇವರೆಲ್ಲ ಅದೇ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆಗೆ ಈ ದೊಡ್ಡದಾಗ್ತಾ ಇರ್ತಕ್ಕಂಥ, ಆಗ್ತಾ ಇರ್ತಕ್ಕಂತಹ ಈ ಒಂದು ಅಂಬ್ರೆಲಾ ಇದೆಯಲ್ಲ, ಈ ಅಂಬ್ರೆಲಾ ಇನ್ನೂ ಬಿಚ್ಕೊಳ್ತಾ ಇದೆ. ಇದನ್ನು ನಾವು ಹೇಗೆ ನಿರ್ವಹಿಸಬೇಕು, ಈ ಹೊಸ ಸ್ತ್ರೀ ಸಂವೇದನೆಗಳನ್ನು ನಾವು ಹೇಗೆ ನಿರ್ವಹಿಸಬೇಕು, ನಾನು ಮಾತಾಡೋವಂಥ ಸ್ತ್ರೀವಾದಕ್ಕೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವಿವತ್ತು ಕೇಳ್ಕೋಬೇಕಾದಂತಹ ಪ್ರಶ್ನೆ. ಏಕೆಂದರೆ ಅದು ದೇಹ ಅನ್ನೋವಂಥದ್ದು ನಾವು ಎಸೆನ್ಷಿಯಲಿಸ್ಟಾಗಿ ಹೋಗ್ತೀವಿ. ಅಂದರೆ ನಮ್ಮ ದೇಹ ಅನ್ನೋದೇ ನಮ್ಮ ಐಡೆಂಟಿಟಿ. ಆದರೆ ಜುಡಿತ್ ಬಟ್ಲರ್ ಅಂತ ಲೇಖಕಿಯರು, ಚಿಂತಕಿಯರು ಏನು ಮಾಡ್ತಾರೆ ಅಂದರೆ, ಅದು ದೇಹ ಅನ್ನೋವಂಥದ್ದು ಇಲ್ಲವೇ ಇಲ್ಲ, ಅದು ಬರೀ ಮನಸ್ಸು ಮಾತ್ರ ಇರೋದು. ಮನಸ್ಸು ಚೇಂಜ್ ಆಗ್ಬೋದು, ನೀವು ಅದನ್ನು ಸ್ಥಿರೀಕರಿಸ್ತಿದ್ದೀರಾ, ಹಾಗಾಗಿ ನಾವು ಸ್ತ್ರೀವಾದವನ್ನು ಒಪ್ಪಲ್ಲ ಅಂತ ಹೇಳೋವಂಥ ಸ್ತ್ರೀವಾದಿ ಚಿಂತಕಿಯರಿದ್ದಾರೆ. ಸೊ ಇಂಥ ಒಂದು ಪಲ್ಲಟಗಳ ಒಂದು ಸಂದರ್ಭದಲ್ಲಿ ಸ್ತ್ರೀವಾದದ ಎಲ್ಲೆ ಏನೋ ಅಥವಾ ಸ್ತ್ರೀವಾದದ ತಾತ್ವಿಕತೆಯನ್ನು ನಾವು ಮಾತಾಡಬೇಕಾದಾಗ ಯಾರೆಲ್ಲ ಇದರೊಳಗೆ ಬರ್ತಾರೆ, ಈ ಪ್ಲ್ಯಾಟ್ಫಾರ್ಮಲ್ಲಿ ಮತ್ತು ಈ ಒಂದು ಇದರಲ್ಲಿ ನಾವು ಮಾತಾಡಬೇಕಾದಾಗ ಇದರ ಫೋಕಸ್ ಏನು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಶೋಷಣೆ ಅನ್ನೋದು ನಮ್ಗೆ ಇವತ್ತು ತುಂಬ ರೊಮ್ಯಾಂಟಿಕ್ ಪದ, ನಮಗೆ ಭಾಳ ಚೆನ್ನಾಗಿ ಹಿಡಿಸುತ್ತೆ. ಯಾಕೆಂದರೆ ತುರ್ಕಿ ಆದಾಗ ಗಾಯವನ್ನು ಕೆರ್ಕೊಳ್ತೀವಲ್ಲ, ಸ್ವಲ್ಪ ಹಿತ ಅನಿಸುತ್ತೆ. ಹಾಗೆ ಶೋಷಣೆ ಅಂದು ಅದು ನಮಗೆ ಎಲ್ಲೋ ತುರ್ಕೆ ಥರ ಆಗಿ ಅದು ಆಗಬಾರ್ದಲ್ವ. ಹಾಗಾಗಿ ಮುಂದಿನ ಹಂತದ ಯಾವುದೋ ಒಂದು ತಾತ್ವಿಕತೆಗೆ ನಾವೆಲ್ಲ ಒಡ್ಕೋಬೇಕಾಗಿದೆ ಅಂತ ನನಗನ್ಸುತ್ತೆ. ಇಷ್ಟು ಹೇಳಲಿಕ್ಕೆ, ಹಸಿವೆಯ ಮಧ್ಯೆಯೂ ನೀವೆಲ್ಲ ತುಂಬ ಗಂಭೀರವಾಗಿ ಕೇಳಿದ್ದಕ್ಕೆ ನಾನು ಆಭಾರಿಯಾಗಿದ್ದೀನಿ. ನಮಸ್ಕಾರ.